ಪ್ರಸಂಗಗಳು ಬರ್ಲಿ ಅಂತ ನಾನು ಆಶಿಸ್ತೇನೆ. ಇದು ನನ್ನ ಆಶಯ ಹೌದು, MK ರಮೇಶಾಚಾರ್ಯ ಅವ್ರ ಆಶಯ ಹೌದು. ಅವ್ರ ಮನೇಲಿ ನಾನಿದ್ದಾಗ ಅವರು ಅದೇ ಹೇಳ್ತಾರೆ, ಮರೇ ನಾನು ಬೇರೆ ಕಡೆ ತಗೊಳ್ಳೋದಕ್ಕಿಂತ ಕಡಿಮೆ ದುಡ್ಡು ಕೊಡ್ತೇನೆ, ಇದ್ರ ದುಡ್ಡು ನನ್ನ ಹತ್ರ ನಂಗೆ ಕೊಡ್ದಿದ್ರು ಅಡ್ಡಿಲ್ಲ, ನಾನು 4 ಪ್ರಸಂಗ ಸೆಟ್ ಮಾಡಿ ಕೊಡ್ತೀವಿ, ಮಾಣಕಟ್ಟೆ ಮಂದರ್ತಿ ಆಡಿದ್ರು ಖುಷಿ ಮರೆ ಅಂತ. ಈಗ ಮಾಣಕಟ್ಟೆ ಮಂದರ್ತಿ ಕೊನೆಯದಾಗಿ ಒಂದೇ ಮಾತು ಸರ್, ನಿಮ್ಗೆ ಸ್ತ್ರೀವೇಷ ಪಾತ್ರ ಮಾಡಬೇಕು ಅಂದ್ರೆ ಸಣ್ಣ ಮಟ್ಟಿಗೆ ಉತ್ತರ ಕೊಡಿ ಸರ್. ಮಾಡ್ಬೇಕನ್ನೋ ಮನಸ್ಸಾಧ್ಯಗೆ, ಯಾಕಂದ್ರೆ ಪುರುಷ ವೇಷಕ್ಕೆ ನಾವು ಯಾಕೆ ಹೋಗ್ಲಿಲ್ಲ? ಅಂದ್ರೆ ನನ್ನ ಸ್ವರಕ್ಕೆ ನಾವು ಮಂದರ್ತಿ ಕೇಂದ್ರದಲ್ಲಿ ಸ್ವರ ಮಂದರ್ತಿ ದೇವಿ ನಮ್ಮ ಮನೆ ಎದುರು ಬರ್ಬೇಕು ಅಂತ ಹೇಳಿ ಮಂದರ್ತಿ ಕ್ಷೇತ್ರ ಮಾತ್ನೆ, ಅಯ್ಯೋ ಬ್ರಹ್ಮಲಿಂಗನ ಪ್ರತ್ಯಕ್ಷ ಆಗ್ಬೇಕು ಅಂತ ಹೇಳಿ ಮಾರಣಕಟ್ಟೆ ಇಷ್ಟ ಅದು, ಮತ್ತೆ ದೇವಿ ಮಾತ್ಮೆ ಅಷ್ಟೇ, ಅದು ಅವರ ಭಾವನಾತ್ಮಕವಾದ ಸಂಬಂಧ. ಅದು ನಾವು ಮತ್ತೆ ಈ ಪೌರಾಣಿಕ ಪ್ರಸಂಗಗಳೇ ಆಗುತ್ತಲ್ಲ ಕೆಲವಾಟ, ಅಲ್ಲೂ ಬದಲಾವಣೆ ಮಾಡಬಹುದು. ಕೆಲವು ಪ್ರಸಂಗ ಹೇಳದವ್ರು ಇರ್ತಾರೆ, ಅವರಿಗೆ ಈಗ ಪೌರಾಣಿಕ ಮಾಮೂಲಿ ಆಗೋ ಪ್ರಸಂಗಗಳಲ್ಲಿ ಇಂಥ ಪ್ರಸಂಗಗಳನ್ನು ನಾವು ತಂದು ಮಾಡಿದ್ರೆ, ಮತ್ತೆ ನಾನು ಈಗ ಹೇಳಿದ ಪ್ರಧಾನವಾದ ಕೆಲವು ತಾರಾ ಮೌಲ್ಯ ಇರುವಂತ ಪ್ರಸಂಗಗಳು, ಎಂದಿಗೆ ಬನಶಂಕರಿ ಅದು ಯಾವ ಕಾಲಕ್ಕೂ ಸಾಯುವ ಪ್ರಸಂಗ ಅಲ್ಲ, ನಾಗಶ್ರೀ, ರತಿರೇಖ, ಆಮೇಲೆ ಶೈಲಿನಿ ಶಪಥ ಅಂತ ಒಂದು ಪ್ರಸಂಗ, ಅಂತ ಪ್ರಸಂಗಗಳೆಲ್ಲ ಆದ್ರೆ ಖಂಡಿತ ಜನರು ಮತ್ತೆ ತಿರುಗಿ ನೋಡ್ತಾರೆ, ಮತ್ತಷ್ಟು ಪ್ರಸಂಗಗಳು ಬರ್ಲಿ ಅಂತ ನಾನು ಆಶಿಸ್ತೇನೆ. ಇದು ನನ್ನ ಆಶಯ ಹೌದು, MK ರಮೇಶಾಚಾರ್ಯ ಅವ್ರ ಆಶಯ ಹೌದು. ಅವ್ರ ಮನೇಲಿ ನಾನಿದ್ದಾಗ ಅವರು ಅದೇ ಹೇಳ್ತಾರೆ, ಮರೇ ನಾನು ಬೇರೆ ಕಡೆ ತಗೊಳ್ಳೋದಕ್ಕಿಂತ ಕಡಿಮೆ ದುಡ್ಡು ಕೊಡ್ತೇನೆ, ಇದ್ರ ದುಡ್ಡು ನನ್ನ ಹತ್ರ ನಂಗೆ ಕೊಡ್ದಿದ್ರು ಅಡ್ಡಿಲ್ಲ, ನಾನು 4 ಪ್ರಸಂಗ ಸೆಟ್ ಮಾಡಿ ಕೊಡ್ತೀವಿ, ಮಾಣಕಟ್ಟೆ ಮಂದರ್ತಿ ಆಡಿದ್ರು ಖುಷಿ ಮರೆ ಅಂತ. ಈಗ ಮಾಣಕಟ್ಟೆ ಮಂದರ್ತಿ ದೇವಸ್ಥಾನದವರು ಆ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಲಾಸ್ಟ್ ಟೈಮ್ ಚಿತ್ರಾವತಿ ಅಂತ ಪ್ರಸಂಗಗಳು ಅವಕಾಶ ಕೇಳಿದಾಗ ನಮ್ಮ ದೇವಸ್ಥಾನದವರು ಬೇಡ ಅಂತ ಕಡಖಂಡಿತವಾಗಿ ಹೇಳ್ಬೋದಿತ್ತು, ಹಂಗ್ ಮಾಡ್ಲಿಲ್ಲ, ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಮಂದರ್ತಿಯವರು ನೋಡಿ ಒಂದ್ 2-3 ಬೇರೆ ಬೇರೆ ಹಳೆದ್ರಲ್ಲೇ ಹೊಸ ಪ್ರಸಂಗಗಳು ಆಡ್ಸಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಇನ್ನೂ ಅದು ಅಧಿಕ ಆಗ್ಬೇಕು ಅಂತ. ಹೀಗೆ ಆದ್ರೆ ಮಾಣಕಟ್ಟೆ ಮಂದರ್ತಿ ಮೇಳದ ಜನಕ್ಕೂ ಆಟಕ್ಕೂ ಜನ ಆಗ್ತಾರೆ, ಇಲ್ಲದಿದ್ರೆ ಅದು ಹರಕೆ ಮೇಳ, ಕುಶಲ ಹೋಗೋ ಭೀಷ್ಮ ವಿಜಯ ಇರ್ತದೆ ಮರ್ಯ, ಊಟ ಮಾಡ್ಕೊಂಡು ಬರುವ ಮಾತು ಮುಂದುವರೆತು ಹೋಗ್ತದೆ. ಆಗ್ಲಿ ಸರ್, ಅದು ನಿಮ್ಮ ಅಭಿಪ್ರಾಯ ಅಷ್ಟೇ, ಇದೇನು ಯಾರಿಗೂ ಇದಲ್ಲ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಅಭಿಪ್ರಾಯ ತಿಳಿಸುವಂತ ಒಂದು ಸ್ವಾತಂತ್ರ್ಯ ಇದೆ. ಇದು ನನ್ನ ಮನಸ್ಸಲ್ಲಿ ಇದ್ದದ್ದು. 2 ಮೇಳದ ಮೇಲೆ ಅಭಿಮಾನ ಅಂತ ಹೇಳಿದ್ರು. ಅಯ್ಯೋ ನಮ್ಮ ಮೇಳ, ನಾನೀಗ ಮಂದರ್ತಿ ಕೇಂದ್ರದಲ್ಲಿ ಕಲ್ತವ, ಹಾಗಾಗಿ ಮಂದರ್ತಿ ಮೇಳ ಅಭಿಮಾನ, ಮಾಣಕಟ್ಟೆಯಲ್ಲಿ ಇದ್ದವ, ನಮ್ಮ ಮೇಳ, ನಮ್ಮ ಮನೆ ಮೇಳ, ನಿಮ್ಮ ಮಾತು ನೀವು ಹೇಳಿ ಅಷ್ಟೇ. ಅದೇ ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ನಿಮ್ಮ ಮನೆ ನಾರ್ಕಳ್ಳಿ ಆದ್ರೂ ಕೂಡ ನಾವು ನಿಮ್ಮನ್ನ ಉಡುಪಿ ಕೇಂದ್ರಕ್ಕೆ ಹುಡುಕೊಂಡು ಬಂದು ಇಲ್ಲಿ ಬಂದಾಗ ನಿಮ್ಮನ್ನ ಕ್ಯಾಚ್ ಮಾಡಿಬಿಟ್ವಿ. ಯಾಕಂದ್ರೆ ನಮಗ್ ಕೂಡ ಹತ್ರ ಆಗ್ತದೆ, ಇನ್ನೊಮ್ಮೆ ಅಲ್ಲಿಗೆ ಬರೋಣ ಖಂಡಿತ, ಮನೆಯೆಲ್ಲ ನೋಡುವ ಖಂಡಿತವಾಗಿ. ಅದು ವೀಕ್ಷಕರಿಗೆ ಖಂಡಿತವಾಗಿ ತೋಟ ಹೊಳೆ ಒಂದು ಸುಂದರ ಪ್ರಕೃತಿ ನಡುವೆ ನಮ್ಮ ಮನೆ, ಅದು ಮನೆಯಾಗಿ 3 ವರ್ಷ ಆಯ್ತು ಅಷ್ಟೇ, ಹೊಸ ಮನೆ ಯಕ್ಷ ಪ್ರದೀಪ ಅಂತ ಹೇಳಿ. ಮಾರಣಕಟ್ಟೆ ಮಂದರ್ತಿ ಮೇಳದ ಕೂಡಾಟ ಆಗಿತ್ತು, ಅದೇ ವರ್ಷ ಕೂಡಾಟ ಲಾಸ್ಟ್ ಆಗಿತ್ತು. ಮತ್ತೆ ನಿಮ್ಗೆ ನೀವು ಚಿಕ್ಕ ಪ್ರಾಯ, ಈ ಪ್ರಾಯದಲ್ಲಿ ನಿಮ್ಗೆ ಏನು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ? ನಂಗೆ ತುಂಬಾ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ಅದೀಗ ಒಂದು ಬಿಟ್ಟೋಗಿ ಒಂದು ತುಂಬಾ ಬಂದಿದೆ ನನಗೆ. ನಾನು ಅದೀಗ ನನ್ನನ್ನ ಯಾರು ಗುರುತಿಸಿದ್ದಾರೋ ನಾನು ಮತ್ತೆ ಅಲ್ಲಿಗೆ ಬರ್ತೇನೆ, ನಮ್ಮ ಯಜಮಾನರಿಗೆ. ಮತ್ತೆ ಮಾರಣಕಟ್ಟೆ ಮಂದರ್ತಿ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ನನಗೆ ಕಲಿಯುವುದಕ್ಕಾಗ್ಲಿ, ನಮ್ಮ ಉಡುಪಿ ಆಯ್ತು, ಇಲ್ಲಿ ಆಡಳಿತ ಮಂಡಳಿಗೆ ಟೋಟಲಿ ನನ್ನ ಯಕ್ಷ ಬದುಕಿನಲ್ಲಿ ನನಗೆ ಸಹಕಾರ ಮಾಡಿದ ಪ್ರಚಾರ ಮಾಧ್ಯಮದವರು, ಸಂಘಟಕರು, ಮತ್ತೆ ಯಾರ್ದು ನಾನು ವೈಯಕ್ತಿಕವಾಗಿ ಹೆಸರು ಹೇಳ್ತಾ ಇಲ್ಲ, ನನ್ನ ಸಂಪರ್ಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಮನಸ್ಸಿನಿಂದ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಿಮ್ಮ ಸಹಕಾರ ಸದಾ ನನಗೆ ಬೇಕು, ಸದಾ ಈ ಸಹಕಾರ ಸದಾ ಇರಲಿ. ಹಾಗೆ ನನ್ನ ವಿದ್ಯಾರ್ಥಿಗಳು ನಂಗೆ ತುಂಬಾ ಹೇಳ್ತಾರೆ, ಗುರುಳೆ ಅದೊಂದು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ. ನಾನು ಕ್ಲಾಸ್ ಮಾಡ್ತೇನೆ, ಅವ್ರು ಸಲಹೆ ಕೊಡ್ತಾರೆ. ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ಅಷ್ಟೇ, ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ನಿಮ್ಮ ಈ ಸಣ್ಣ ಕಲಾವಿದನ ಮೇಲೆ ಯಾವತ್ತೂ ಆ ದೊಡ್ಡ ಪ್ರೀತಿ ಇರ್ಲಿ. ನಮಸ್ಕಾರ. ಆಗ್ಲಿ ಸರ್, ಅದೇ ರೀತಿ ನಾವು ಕೂಡ ನಿಮ್ಗೆ ಧನ್ಯವಾದ ತಿಳಿಸ್ತೇವೆ. ಬಹಳ ಪ್ರೀತಿಯಿಂದ, ಬಹಳ ಖುಷಿಯಿಂದ ನಮ್ಮ ಜೊತೆ ಮಾತುಕತೆಯನ್ನು ಆಡಿದ್ರಿ. ನೀವೇ ಒಂದು ಎಲ್ಲ ವಿಷಯಗಳನ್ನ ಒಂದು ಉತ್ತಮ ರೀತಿಯಲ್ಲಿ ಮಾತಾಡಿದ್ರಿ, ಅಂದ್ರೆ ಜನರಿಗೆ ತಲುಪುವಂತೆ. ಅದು ನಿಮ್ಮ ಯಕ್ಷಗಾನ ಪಯಣ ಇನ್ನೀಗ ನೀವು ಪ್ರಾರಂಭಿಕ ಹಂತದಲ್ಲಿದ್ದೀರಿ, ಬಹಳಷ್ಟು ಜನಪ್ರಿಯತೆ ಕೊಂಡಿದ್ದೀರಿ, ಇನ್ನೂ ಬಹಳಷ್ಟು ದೂರ ಸಾಗ್ಲಿಕ್ಕಿದೆ ಸ್ತ್ರೀವೇಷ ಪಾತ್ರಧಾರಿಯಾಗಿ. ಕೊನೆಯದಾಗಿ ಒಂದೇ ಮಾತು ಸರ್, ನಿಮ್ಗೆ ಸ್ತ್ರೀವೇಷ ಪಾತ್ರ ಮಾಡಬೇಕು ಅಂದ್ರೆ ಸಣ್ಣ ಮಟ್ಟಿಗೆ ಉತ್ತರ ಕೊಡಿ ಸರ್. ಮಾಡ್ಬೇಕನ್ನೋ ಮನಸ್ಸಾಧ್ಯಗೆ, ಯಾಕಂದ್ರೆ ಪುರುಷ ವೇಷಕ್ಕೆ ನಾವು ಯಾಕೆ ಹೋಗ್ಲಿಲ್ಲ? ಅಂದ್ರೆ ನನ್ನ ಸ್ವರಕ್ಕೆ ನಾವು ಮಂದರ್ತಿ ಕೇಂದ್ರದಲ್ಲಿ ಸ್ವರಾಭ್ಯಾಸ ಮಾಡುವಾಗ
ಕೃಷ್ಣಯ್ಯಾಚಾರ್ಯರು ಅವ್ರು ಹೇಳಿದ್ದು, ನಿನ್ನ ಸ್ವರ ತುಂಬಾ ಏರ್ ಹೋಗ್ತದೆ, ನೀನು ಸ್ತ್ರೀವೇಷಕ್ಕೆ ತುಂಬಾ ಶೂಟ್ ಆಗ್ತದೆ, ಮತ್ತೆ ನಿನ್ನ ದೇಹ ಭಾಷೆ ಮತ್ತೆ ನೋಡ್ಲಿಕ್ಕೆ ನಿನ್ಗೆ ಕೃಷ್ಣವೇಷಕ್ಕಿಂತಲೂ ಸ್ತ್ರೀವೇಷ ನಿನ್ಗೆ ಇಷ್ಟ ಆಗ್ಬೋದು. ಮತ್ತೆ ನಾನು ಸ್ಮೂತ್ ಹೆಜ್ಜೆ ಆಗ್ತಿದ್ದೆ ಕುಣಿಯುವಾಗ್ಲು. ಈ ಎಲ್ಲವನ್ನ ದೃಷ್ಟಿ ಇರಿಸ್ಕೊಂಡು ಸ್ತ್ರೀವೇಷ ನಿನಗೆ ಸೂಕ್ತ ಅಂತ ಹೇಳಿದ್ರು. ನನ್ನ ತಲೆಯಲ್ಲಿ ಕೂತೋಯ್ತು, ಕಡೆ ಅದನ್ನೇ ಮುಂದುವರಿಸಿ ಹೋದೆ. ಹಾಗಂತ ನಾನು ಕಟ್ಟವೇಷ ಮಾಡ್ತೇನೆ, ಹಾಸ್ಯ ಮಾಡ್ತೇನೆ, ಬಣದ್ವೇಷ ಮಾಡ್ತೇನೆ, ಚಂಡೆ ಬರ್ತೇನೆ, ಮೊದ್ಲೇ ಬರ್ತೇನೆ, ಪದ್ಯ ಹೇಳ್ತೇನೆ. ಪ್ರಧಾನವಾಗಿ ಇದನ್ನ ಇಟ್ಕೊಂಡು ಸಕಲ ಕಲಾವಲ್ಲಭ. ಹೌದು, ತೆಂಕಿನ ಅಭ್ಯಾಸಗಳು ಮಾಡಿ. ನಾನಂದ್ರೆ ಕೇಳಿ ಕುತೂಹಲ, ಯಾಕಂದ್ರೆ ಇವ್ರು ಯಾಕೆ ಕೇಳಲಿಲ್ಲ? ಹೌದು, ಯಾಕಂದ್ರೆ ನಮ್ಮನ್ನು ಪ್ರಶ್ನೆ ಮಾಡೋರು ತುಂಬಾ ಏನಿದ್ದಾರೆ. ಇಲ್ಲಿ ಬಂದು ಕೂತು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಅದ್ರ ಹಿಂದಿನ ಶ್ರಮ ನಮಗೂ ಮತ್ತೆ ಕ್ಯಾಮರಾ ಶಾಸ್ತ್ರಿಗಳಿಗೆ ಎಷ್ಟಿದೆ ಅದು ಯಾರಿಗೂ ಗೊತ್ತಾಗುದಿಲ್ಲ. ಅಲ್ಲಿ ವಿಡಿಯೋ ನೋಡಿದಾಗ ಅದಕ್ಕೊಂದು ಕಾಮೆಂಟ್ ಬರ್ಲಿಕ್ಕೆ ತುಂಬಾ ಜನ ರೆಡಿ ಇರ್ತಾರೆ, ತುದಿಗಾಲಿರ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಿ. ಈಗ ನಾವು ಉಪದೇಶ ಕೊಡ್ಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ಹೌದೌದು, ಅದನ್ನ ಮಾಡೋರಿಲ್ಲ. ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. 135 ಎಪಿಸೋಡ್ ಆಯ್ತು. ಇದು ದೊಡ್ಡ ಸಾಧನೆ. ನಿಮ್ಮ ಟೈಮ್ ಅನ್ನ ನಮಗಾಗಿ ದಿನ ಒಂದು ದಿನ ತಪ್ಪಿಸಿಲ್ಲ. ಹೌದು, ಅದರಿಂದ ಅದಕ್ಕೆ ಕಾರಣ ನಿಮ್ಮಂತ ಕಲಾವಿದರು. ಸತ್ಯ ಹೇಳ್ತೇನೆ, ಕಲಾವಿದರು ಒಪ್ಪಿ ನಮ್ಮೊಂದಿಗೆ ಮಾತುಕತೆ ಆಡ್ತೀರಿ. ಅದೇ ರೀತಿ ನಮ್ಮ ಪ್ರೀತಿಯ ವೀಕ್ಷಕರು ಎಲ್ಲರೂ ಅಲ್ಲ, ಬಹಳಷ್ಟು ಜನ ವೀಕ್ಷಕರು ನಮ್ಮನ್ನ ಬೆನ್ನು ತಟ್ಟಿದ್ದಾರೆ. ಹೌದು, ಕೆಲವು ಜನ ಅದೆಲ್ಲ ಕಡೆ ಇದೆ, ಅದಿಡಿ ಅವರು ಸ್ವಲ್ಪ ಏನಾರು ಬರ್ತಾರೆ. ನನಗೇನ್ ಬೇಜಾರಿಲ್ಲ, ನೀವು ಬರೀರಿ, ಏನೇ ಬರೀ, ನಾ ಬಹಳ ಸಂತೋಷವೇ. ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ. ಒಳ್ಳೆ ಬೇಕು ಸರ್. ಬೆಳೆದಿಲ್ಲ ನಾವು ಒಂದು ಅಲ್ಲ, ಒಳ್ಳೆ ರೀತಿಯಲ್ಲಿ ಹೇಳಿರಲಿಲ್ಲ. ಹೌದು, ಈಗ ನಂದು ಒಂದ್ ವಿಡಿಯೋ ಬಂತು ಅಂದ್ರೆ ಒಂದು 30 ಕಮೆಂಟ್ ಬಂದ್ರೆ ಅದ್ರಲ್ಲೊಂದು 26-25 ಬರುತ್ತೆ. ಒಂದು 3-4 ಅದು ಊರಾಗ್ಲಿಲ್ಲ, ವೇಷ ಒಳ್ಳೆ ಆದ್ರೆ ಆಯ್ತಾ, ಒಂದ್ ಪದ್ಯ ಕುಣಿದ್ರೆ ಆಯ್ತಾ, ಮಾತಾಡಿದ್ರೆ ಆಯ್ತಾ, ಇರ್ಲಿ. ನಮ್ಮ ನ್ಯೂನತೆಗಳನ್ನ ಹುಡುಕಿ ಹೇಳೋರು ಇದ್ದೇ ಇದ್ದಾರೆ. ಅದಾಗುದಿಲ್ಲ, ಇದಾಗುದಿಲ್ಲ. ಕೆಲವನ್ನ ನಾವು ಅನುಭವಸ್ಥರಾದ್ರೆ ತಿಳ್ಕೊಳ್ಳುವ, ಹೇಳಿದ್ರಲ್ಲಿ ಅರ್ಥ ಇದ್ರೆ ತಕೊಳ್ಳುವ, ಇಲ್ಲದ್ರೆ ಅಲ್ಲಿ ಬಿಟ್ಬಿಡುವ. ಮತ್ತೆ ನಾನು ಈ ಪ್ರೇಕ್ಷಕರಿಗೆ ಹೇಳುದು, ಕಲಾವಿದರ ನೋವುಗಳನ್ನ, ನ್ಯೂನತೆಗಳನ್ನ ನೀವು ಗುರುತಿಸಿದ್ರೆ ಆ ನ್ಯೂನತೆಗಳನ್ನ ನೀವು ವೈಯಕ್ತಿಕವಾಗಿ ತಿಳಿಸುವ ಪ್ರಯತ್ನ ಮಾಡಿ. ನೀವು ಜಾಲತಾಣದಲ್ಲೋ ಮತ್ತೊಂದು ದಯವಿಟ್ಟು ಅದು ಮಾಡಬೇಡಿ. ಅದು ಕಲಾವಿದ ಮಾನಸಿಕವಾಗಿ ನೊಂದ್ಕೊಳ್ತಾರೆ. ನಾನು ಆಗಲ್ಲ, ತೀರಾ ಕಮೆಂಟ್ ಬಂದ್ರೆ ಬಾಯ್ ಬಂದ್ ಬರ್ದಾಕ್ರು. ಹೌದು, ಕೆಲವರಿಗೆ ಕಾಮೆಂಟ್ ಎಲ್ಲ ಮಾಡಿದ್ದಾರೆ, ನಾವು ಅದನ್ನ ಡಿಲೀಟ್ ಮಾಡಿದ್ವಿ, ಇಲ್ಲ ಅಂತಲ್ಲ. ಕೆಲವರು 1-2 ಜನ ಏನು ನಾನು ನೋಡಿದ್ದೇನೆ, ನನ್ನ ಹೆಸರು ನೋಡಿದ್ದೇನೆ, ಅವರೇ ಮತ್ತೆ ಪುನಃ ಅದನ್ನೇ ಹಾಕಿದ್ರೆ ಅವರ ಸ್ವಭಾವೇ ಅದು ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಸರ್, ಅದೇನಿರ್ಲಿ, ನಾವು ಈ ಎಪಿಸೋಡ್ ಇಲ್ಲಿ ಮುಗಿಸೋಣ. ನಿಮ್ಮ ಜೊತೆ ಮಾತಾಡಿ ನಮಗೆ ಖುಷಿ ಆಯ್ತು. ನಿಮ್ಗೆ ನಮ್ಮ ಪ್ರೀತಿಯ ವೀಕ್ಷಕರ ಪರವಾಗಿ, ಅದೇ ರೀತಿ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಪ್ರದೀಪ್ ಶೆಟ್ಟಿ ನಾರ್ಕಳ್ಳಿ ಅವರ ಯಕ್ಷಗಾನ ಪಯಣ. ಬಹಳಷ್ಟು ವಿಷಯಗಳನ್ನ ನಾವು ನಿಮಗೆ ತಿಳಿಸಿದೀವಿ ಅವ್ರ ಬಗ್ಗೆ. ಅವರು ಸಣ್ಣ ಹುಡುಗರಾದ್ರೂ ಕೂಡ ಮಾಡಿದಂತ ಕೆಲಸಗಳು ಬಹಳಷ್ಟಿದೆ, ಬಹಳಷ್ಟು ಸಾಧನೆಯನ್ನ ಮಾಡ್ತಿದ್ದಾರೆ, ಜನಪ್ರಿಯತೆಯನ್ನ ಗಳಿಸುತ್ತಾ ಸಾಗ್ತಾ ಇದ್ದಾರೆ. ಇಂತಹ ಕಲಾವಿದರ ಸಂದರ್ಶನ ಮಾಡಿದ್ದೇವೆ, ಅವರ ಬಗ್ಗೆ ನಿಮ್ಗೆ ತಿಳಿಸಿದ್ದೇವೆ. ಹಾಗೆ ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದೆ. ಎಪಿಸೋಡ್ಗಳನ್ನ ವೀಕ್ಷಿಸಿದ ತಮಗೆಲ್ಲರಿಗೂ ನಮ್ಮ ಚಾನೆಲ್ ಪರವಾಗಿ, ಅದೇ ರೀತಿ ಪ್ರದೀಪ್ ಶೆಟ್ಟಿ ನಾರ್ಕಳ್ಳಿ ಅವರ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಭಾವಸ್ಪಂದನ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಾ, ಮುಂದಿನ ವಾರ ಹೊಸ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ನಮಸ್ಕಾರ.